ಅಧಿಕೃತವಾಗಿ ಏನು ವರದಿ ಕೊಟ್ಟಿಲ್ಲ. ಈಗ ಒಂದೇನಂದ್ರೆ ಬಿಜೆಪಿ ವಕ್ತಾರರು ಹೇಳ್ತಾರೆ ಸರಿ, ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಲಿಲ್ಲ, ತೆಲಂಗಾಣದಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಕೇಂದ್ರ ಸರ್ಕಾರ ಮಾತ್ರನೇ ಅಧಿಕಾರ ಇರತಕ್ಕಂಥದ್ದು ಜಾತಿ ಜನಗಣತಿ ಮಾಡಲಿಕ್ಕೆ. ನಾವು ಜಾತಿ ಜನಗಣತಿ ಮಾಡಿಲ್ಲ. ನಮ್ದು ಇದ್ದು ಒಂದು ಸಮೀಕ್ಷೆ, ಆರ್ಥಿಕ ಸಮೀಕ್ಷೆ ಮಾಡಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದ್ದಾರೆ, ಸಾಮಾಜಿಕವಾಗಿ ಯಾರು ಹಿಂದುಳಿದ್ದಾರೆ, ಅವ್ರಿಗೆ ಯಾವ ಯೋಜನೆ ತರಬಹುದು, ಅವ್ರಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಅವ್ರ ಸಮಾಜ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಯೋಚನೆ ಇತ್ತು. ಅದಕ್ಕೆ ಬೇಡ ಅಂತ ಹೇಳಿದವ್ರು ಯಾರು? ಇದೇ ನಾಗಪುರ ಸಂಘಟನೆಯವರು ಮತ್ತು ಇದೇ ಬಿಜೆಪಿ ನಾಯಕರು. ನೀವು ಕಂದಕವನ್ನು ಸೃಷ್ಟಿ ಮಾಡಿಬಿಡ್ತಾ ಇದ್ದೀರಾ ಜಾತಿಗಳ ಮಧ್ಯದಲ್ಲಿ. ಹೆಂಗ್ರಿ ಸೃಷ್ಟಿ ಆಗುತ್ತೆ? ಬಡವರಿಗೆ ಯೋಜನೆ ಮಾಡಿಕೊಟ್ರೆ ಕಂದಕ ಸೃಷ್ಟಿ ಆಗ್ತದ? ಬ್ರಾಹ್ಮಣರಲ್ಲಿ ಬಡವರಿಲ್ವಾ? ಒಕ್ಕಲಿಗರಲ್ಲಿ ಬಡವರಿಲ್ವಾ? ಲಿಂಗಾಯತರಲ್ಲಿ ಬಡವರಿಲ್ವಾ? ಅವ್ರಿಗೆ ಅನುಕೂಲ ಆಗಬೇಕಂತೇಳಿ ಮಾನ್ಯ ಸಿದ್ದರಾಮಯ್ಯನವರ ಯೋಚನೆ ಇತ್ತಲ್ಲ, ಅದು ದೂರದೃಷ್ಟಿ ಅಂತಾರೆ. ಅದನ್ನೇ ಇಡೀ ದೇಶದಲ್ಲಿ ಈಗ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿರೋದು ಮೋದಿಯವರು ಕೂಡ. ಎಲ್ಲಿ ಕಲ್ತಿರೋದು? ಯಾರು ತಗೊಂಡು ಮೋದಿಯವರು? ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರಲ್ಲಿ ಹೋರಾಟ ಮಾಡಿದ್ರು, ಮಾನ್ಯ ಖರ್ಗೆ ಅವರು ಹೋರಾಟ ಮಾಡಿದ್ರು. ನಮ್ಮ ಪ್ರಣಾಳಿಕೆಯಲ್ಲಿ ಒಂದೇನ್ ಗೊತ್ತಾ, ಅದೇ ಹೇಳ್ತಾ ಇದೀನಲ್ಲ, ನಾವು ಜಾರಿ ತರಲಿಲ್ಲ, ಈ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ಯಾಕಂದ್ರೆ ನೋಡಿ, ನಮ್ಮ ಪ್ರಣಾಳಿಕೆಯಲ್ಲಿತ್ತು, ಬಿಜೆಪಿ ಪ್ರಣಾಳಿಕೆಯಲ್ಲಿ ಇರಲಿಲ್ಲ, ಮ್ಯಾನಿಫೆಸ್ಟೋದಲ್ಲಿ ಇರಲಿಲ್ಲ, ಅವರ ಬಜೆಟ್ ಘೋಷಣೆ ಮಾಡಿದಾಗಲೂ ಕೂಡ ಅದು ಇರಲಿಲ್ಲ. ಇವಾಗ ಅದನ್ನು ತಗೊಂಡು ಬಂದ್ರು. ಯಾಕಂದ್ರೆ ನಮ್ಮ ಹೋರಾಟಕ್ಕೆ ಮಂಡಿದಾರ ಅವರು. ಇದರ ಅಗತ್ಯ ಇದೆ, ಇದು ಅಗತ್ಯ ಇದೆ, ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಅಗತ್ಯ ಇದೆ. ನೋಡ್ರಿ, ಇಷ್ಟೆಲ್ಲ ಮಾತಾಡ್ತಾರಲ್ಲ, ನಾಗಪುರ ಸಂಘಟನೆ 100 ವರ್ಷ ಆಗಿದೆ ಶುರುವಾಗಿ, ಆಯ್ತಾ? ಒಬ್ಬರಾದ್ರೂ ಬ್ರಾಹ್ಮಣ ರೈತರ ಯಾರು ಅದಕ್ಕೆ ಅಧ್ಯಕ್ಷರಾಗಿದ್ದಾರಾ? ದಲಿತರಾಗಿದ್ದಾರೆ, ಅದಕ್ಕೆ ಹಿಂದುಳಿದವರಾಗಿದ್ದಾರಾ? ನೋಡಿ, ವರ್ಣ ಭೇದವನ್ನ ಉಳಿಸಬೇಕಂತಿರ್ತಕ್ಕಂಥದ್ದು ಯಾರು ಮೂಲಭೂತವಾದಿಗಳಿದ್ರಲ್ಲ, ಪಟ್ಟಭದ್ರ ಹಿತಾಸಕ್ತಿಗಳು ಸಾವಿರಾರು ವರ್ಷಗಳಿಂದ ತುಳ್ಕೊಂಡ್ಬಂದಿರಲ್ಲ, ಅವರೇ ಇವಾಗ RSS ಆಗಿ ರೂಪುಗೊಂಡಿರ್ತಕ್ಕಂಥದ್ದು. ಅವ್ರಿಗೆ ಇವತ್ತು ಕೂಡ ಜಾತಿ ಪದ್ಧತಿ ಬೇಕು. ಇವತ್ತು ಕೂಡ ಜನ ದಲಿತರು ಮೇಲ್ವರ್ಗಕ್ಕೆ ಬರಬಾರ್ದು, ಮೇಲ್ವರ್ಗಕ್ಕೆ ಬರಬಾರ್ದು, ಬಡವರಾಗೇ ಇರಬೇಕು, ಹಿಂದುಳಿದ ವರ್ಗದವರು ಇರಬೇಕು. ಹೇಳಬೇಡಿ, ಸ್ವಲ್ಪ ಒಬ್ಬ ವಕ್ತಾರಾಗಿ ನೀವು ಅದನ್ನ ಮಾಡಿ. RSS ಬಗ್ಗೆ ಒಂದು ಕಿಂಚಿತ್ ನಿಮಗೂ ಇಲ್ಲ, ನಿಮ್ಮ ಪಕ್ಷಕ್ಕೆ ನರೇಂದ್ರ ಮೋದಿ ಇವತ್ತು ಕಿತ್ತಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. 75 ವರ್ಷ ಆಗಿದೆ ಅಂತ ಹೇಳಿಲ್ಲ ಸರ್. 75 ವರ್ಷ ಆಗಿದೆ, ಮೋದಿ ಅವರು ಹೋಗ್ಲಿ ಅಂತ ಅವ್ರಿಗೆ ಹೇಳ್ಕೊಂಡಿರ್ಬೇಕು. ಅವ್ರಿಗೂ ವಯಸ್ಸಾಗಿದೆ. ಒಂದು ಡೆಮಾಕ್ರೆಟಿಕ್ ಆಗಲಿ, RSS ಸಂಘಟನೆ ಸಂವಿಧಾನವನ್ನ ಒಪ್ಪಲಿ, RSS ಅಲ್ಲಿ ದಿನನಿತ್ಯ ಸಂವಿಧಾನ ಪೀಠಿಕೆಯನ್ನು ಓದ್ಲಿ. RSS ಬಿಟ್ಟು ರಾಜ್ಯದೊಳಗೆ ಕೇಳಿ, ಎರಡು ಒಂದೇನೆ. ಕಾಂಗ್ರೆಸ್ಗೆ ಈ ಜಾತಿ ಗಣತಿ ವಿಚಾರ ಮಾತ್ರ ಅಲ್ಲ ಸರ್, ಯಾವಾಗ ಪೋಷಿಸ್ತಾರೆ ಜಾತಿಗಳನ್ನ, ಯಾರು ಪೋಷಿಸ್ತಾರೆ? ಒಕ್ಕಲಿಗ ಲಿಂಗಾಯತ ಬಂದು ಲಿಂಗಾಯತಕ್ಕೆ ಯಾವಾಗ ಅನ್ಯಾಯ ಆಗಿದೆಯೋ, ಅವ್ರು ಸಿಡ್ದೆದ್ ನಿಂತಿದ್ದಾರೋ, ಅವಾಗೆಲ್ಲ ಎಲ್ಲಾ ಪಕ್ಷಗಳಿಗೂ ಅವ್ರು ಬುದ್ಧಿ ಕಲಿಸಿದ್ರು. ಇದು ಪ್ರಾರಂಭ ಅಷ್ಟೇ ಅಲ್ಲ, ಇದು ಪ್ರಾರಂಭ ಅಷ್ಟೇ. ಇನ್ನು ಮುಂದೆ ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತ ಹೋರಾಟ ಮಾಡಿದ್ ಯಾರ ಕಾಲದಲ್ಲಿ? ಯಾರು ಮುಖ್ಯಮಂತ್ರಿ ಆಗಿದ್ರು? ಎಂತ ದೊಡ್ಡ ಯಾರು ಹೋರಾಟ ಮಾಡಿದ್ರು? ರಾಜಕೀಯ ಪಕ್ಷ ಹೋರಾಟ ಮಾಡ್ತಾ, ಲಿಂಗಾಯತ ಪಕ್ಷ ಹೋರಾಟ ಮಾಡ್ತಾ, ಸಮುದಾಯದ ಮಠಾಧೀಶಗಳು ಹೋರಾಟ ಮಾಡಿದ್ದು, ಸ್ವಾರ್ಥದ ರಾಜಕಾರಣ ಬಿಜೆಪಿಗರು ಬಸವ ತತ್ವಕ್ಕೆ ಅವಮಾನ ಮಾಡ್ತಿದ್ದಾರೆ. ಅವಮಾನ ಮಾಡಿದವರು ಅವರೇ ಬಿಜೆಪಿಗರೇ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಕಾಂಗ್ರೆಸ್ ಅನ್ಯಾಯ ಮಾಡಿದ್ರೆ ಆ ಸಮುದಾಯದ ನಾಯಕನಿಗೆ ನೀವು ಅನ್ಯಾಯ ಮಾಡಿದಿರಿ ಅಂತ ಅದೇ ಸಮುದಾಯದ ಮಠಾಧೀಶರು ಹೇಳ್ತಾರೆ ಸರ್. ಒಂದು ಮಾತಾಡ್ತಾನೆ, ಮುಖ್ಯಮಂತ್ರಿಗೂ ಅಧಿಕಾರ ಬರ್ಬೇಕಾದ್ರೆ 75,000 ಹೋಟು ವೀರಶೈವ ಲಿಂಗಾಯತರು ಇದ್ದಾರೆ ವರ್ಣಾದಲ್ಲಿ. ನಿಮ್ಗೆ ಇನ್ನೊಂದು ಗೊತ್ತಿರಬಹುದು, ಇವತ್ತು ಕಾಂಗ್ರೆಸ್ ಅಧಿಕಾರ ಎಲ್ಲಾ ಜಾತಿಯನ್ನು ಒಳಗೊಂಡು ವೀರಶೈವ ಲಿಂಗಾಯತರು 39 ಶಾಸಕರು ಬಂದಾಗಲೇ ಅಧಿಕಾರಕ್ಕೆ ಬಂದಿದ್ದು. ಯಾಕಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದಂಥದ್ದು. ಅಂತ ಸಮುದಾಯಕ್ಕೆ ಒಡೆದು ಅವ್ರು ನೀತಿ ಮಾಡ್ತಾರಲ್ಲ, ಇದು ನಾವು ಒಪ್ಪಲ್ಲ. ಆದ್ರೆ ಇನ್ನೊಂದು ಮಾತು ಹೇಳ್ತಾನೆ, ಇನ್ನು ವೀರಶೈವ ಲಿಂಗಾಯತರು ಇದು 5 ಜನ ಪಂಚಪೀಠದ ಜಗದ್ರು ಕೂಡಿದ್ದು ಪ್ರಾರಂಭ ಅಷ್ಟೇ. ಲಿಂಗಾಯತ ಸ್ವಾಮೀಜಿಗಳು ಕೂಡ ಹುಬ್ಳಿಯಲ್ಲಿ ಕಾರ್ಯಕ್ರಮ ಮಾಡಿದ್ದು ಕೂಡ ಪ್ರಾರಂಭ ಅಷ್ಟೇ. ಇನ್ನು ವೀರಶೈವ ಲಿಂಗಾಯತ ಎಲ್ಲಾ ಮಠಾಧೀಶರು, ಎಲ್ಲಾ ಮುಖಂಡರು ಒಗ್ಗೂಡಿ ಇನ್ನು ಏನು ಮಾಡ್ತಾರಲ್ಲ ನೋಡಿ ಇಡೀ ರಾಜ್ಯ. ಓಕೆ, ನಾನು ವೆಂಕಟರಾಮಿ ಅವರ ಹತ್ರ ಬರ್ತೀನಿ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಟೈಮ್ ಆಗ್ತಿದ್ದಂಗೆ ನಿಮ್ಮ ಹತ್ರ ಬರ್ತೀನಿ ಸರ್. ಇದೀಗ ಪಂಚಪೀಠಾಧೀಶ್ವರರೆಲ್ಲರೂ ಕೂಡ ಒಗ್ಗಟ್ಟಿನ ಸಂಕಲ್ಪ ಮಾಡಿದ್ದಾರೆ. ಇದು ಕೇವಲ ಆರಂಭ ಅಂತ ಸಮುದಾಯದ ಲೀಡರ್ಸ್ಗಳು ಕೂಡ ಹೇಳ್ತಾ ಇದ್ದಾರೆ. ಇದು ಕೇವಲ ಆರಂಭ, ನಮ್ಮನ್ನು ಒಡೆದಾಳೋ ನೀತಿಗೆ ಬರಬೇಡಿ, ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನು ಆಲ್ರೆಡಿ 2018ರ ಚುನಾವಣೆಯಲ್ಲಿ ತೋರಿಸಿದ್ವಿ, ಮತ್ತೆ ಇದನ್ನೇ ತೋರಿಸಬೇಕಾಗುತ್ತೆ. ಬಿ ಕೇರ್ಫುಲ್ ಅನ್ನುವಂತಹ ಮೆಸೇಜ್ ಪಾಸ್ ಮಾಡೋಕೆ ಆಗ್ತಾ ಇರುವ ಸಭೆ ಅಂತಿದ್ದಾರೆ.